ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ನಮ್ಮ ಸಮುದಾಯದ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ, ವೇದಿಕೆಯ ಮುಂದಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮತ್ತು ನಮ್ಮ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳಿಗೆಲ್ರಿಗೂ ನಮಸ್ಕರಿಸುತ್ತಾ, ಸಮಯದ ಅಭಾವ ಇರೋದ್ರಿಂದ ನೇರವಾಗಿ ವಿಷಯಕ್ಕೆ ಬರೋಣ ಅನ್ನೋದು ನನ್ನ ಭಾವನೆ. ಈಗ ಕೆಲವೊಂದು ಸಂಘ ಸಂಘಟನೆಗಳ ಒಂದು ಪದಾಧಿಕಾರಿಗಳಿರ್ಬೋದು ಅಥವಾ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಇಲ್ಲಿ ಸ್ವಲ್ಪ ಮಟ್ಟಿಗೆ ನಾವೊಂದು 7-8 ಸಂಘಟನೆ ಮಾತ್ರ ವೇದಿಕೆ ಮೇಲೆ ತರಲಿಕ್ಕೆ ಅವಕಾಶ ಆಗಿದೆ. ಇನ್ನೊಂದಷ್ಟು ವೇದಿಕೆ ಮೇಲೆ ತರಲಿಕ್ಕೆ ಅವಕಾಶ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಆ ಪ್ರಯತ್ನ ಖಂಡಿತ ಮಾಡ್ತೀವಿ. ಈಗ ಒಂದು 4-5 ಏನು ಸಂಘಟನೆಗಳಿದೆ, ಅದ್ರ ಬಗ್ಗೆ ಅವ್ರ ಸಾಧನೆ ಬಗ್ಗೆ 2 ಮಾತಾಡ್ತೀನಿ. ಸೊ ದಟ್ ಇಲ್ಲಿರೋರ್ಗೆಲ್ರಿಗೂ ಏನು ಸಾಧನೆ ಮಾಡಿದ್ದಾರೆ ಹೆಣ್ಮಕ್ಳು ಅನ್ನೋದು ಒಂದು ತಿಳಿಸೋ ಒಂದು ಪ್ರಯತ್ನ ಆಗುತ್ತೆ. ಮೊದಲನೇದಾಗಿ ರಾಜ್ಯ ಚುಂಚಾದ್ರಿ ಮಹಿಳಾ ಪ್ರತಿಷ್ಠಾನ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ನಮ್ಮ ಕುಲಗುರುಗಳು ಪ್ರಾರಂಭಿಸಿದಂತಹ, ಅವರ ಮಾರ್ಗದರ್ಶನದಲ್ಲಿ ನಡೆದಂತಹ, ಅವರ ಆಶೀರ್ವಾದದೊಂದಿಗೆ ಪ್ರಾರಂಭಿಸಿದ ರಾಜ್ಯ ಚುಂಚಾದ್ರಿ ಮಹಿಳಾ ಪ್ರತಿಷ್ಠಾನ. ಇದರ ದೇಶಗಳು ನಮ್ಮ ಸಮುದಾಯದಲ್ಲಿ ಪ್ರಾಬಲ್ಯವಾಗಿರುವ 14 ಜಿಲ್ಲೆಗಳಲ್ಲಿ ಈ ಒಂದು ಚುಂಚಾದ್ರಿ ಮಹಿಳಾ ಸಂಘ ಆಗಿದೆ. ಎಲ್ಲ ಜಿಲ್ಲೆಗಳಲ್ಲಿ, ಅದು ಸುಮಾರು 14 ಜಿಲ್ಲೆಗಳಲ್ಲಿ ಸತತವಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥ ಒಂದು ದೊಡ್ಡ ಮಹಿಳಾ ಸಂಘಟನೆ. ಈ ಶ್ರೀ ಆದಿಚುಂಚನಗಿರಿ ಶಾಖಾ ಮಠಗಳ ಮಾರ್ಗದರ್ಶನ ಹಾಗೂ ಆಶೀರ್ವಾದದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸುಮಾರು ವರ್ಷಗಳಿಂದ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸುಮಾರು 2016ರಿಂದ ಈ ವೇದಿಕೆ ಪ್ರಾರಂಭ ಆಗಿರುವಂಥದ್ದು. 2018ರಿಂದ ಗುರೂಜಿಯವರು ಮಹಿಳಾ ಸಮಾವೇಶದ ಪ್ರತಿ ವರ್ಷ ಜನವರಿ 17ರಂದು ನಿಗದಿಪಡಿಸಿರುತ್ತೆ. ಸೊ ಈ ತಿಂಗಳು ಜನವರಿ 17ರಂದು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಸಮುದಾಯದ ಸಾಧಕಿಯರಾಗಿ ಭೈರವಿ ಪ್ರಶಸ್ತಿ ನೀಡಲು ಪ್ರಾರಂಭಿಸಿರುವಂತಹ, ನಿಜವಾಗ್ಲೂ ಇದು ಹೆಮ್ಮೆ ಪಡುವಂಥದ್ದು. ಹೆಣ್ಮಕ್ಕಳ ಸಾಧನೆಯನ್ನು ಗುರುತಿಸಿ ಎಲ್ಲ ರಂಗದಲ್ಲೂ ನಮ್ಮ ಶ್ರೀಮಠ ಒಂದು ಸಾಧಕಿಯರಿಗೆ ಕೊಡ್ತಾ ಇರುವಂಥ ಬಹುಮಾನ. ನನಗೂ ಹೆಮ್ಮೆ ಆಗುವಂಥದ್ದೇನೆಂದರೆ 2018ರಲ್ಲಿ ಮೊದಲನೇ ವೈದ್ಯೆಯಾಗಿ ಭೈರವಿ ಪ್ರಶಸ್ತಿಯನ್ನು ಗುರುಗಳ ಸಮ್ಮುಖದಲ್ಲಿ ತಗೊಂಡಿದ್ದೀನಿ. ಆ ಹೆಮ್ಮೆ ನನಗಿದೆ, ಸಂತೋಷ ನನಗಿದೆ. ಗುರುಗಳು ಹಾಗೂ ಶಾಖಾ ಮಠದ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಪ್ರತಿ ತಿಂಗಳು ಸದಸ್ಯರ ಸಭೆ ನಡೆಯೋದ್ರ ಜೊತೆಗೆ ಆ ತಿಂಗಳಿನ ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಲಾಗುತ್ತೆ. ಹಲವಾರು ಹಂತಗಳಲ್ಲಿ ಲಕ್ಷಾಂತರ ಜನಕ್ಕೆ ಆರೋಗ್ಯದಲ್ಲಿರ್ಬೋದು ಮತ್ತು ಶೈಕ್ಷಣಿಕವಾಗಿ ಸಹಾಯವಾಗಿ ಕೊಟ್ಟಿರುವಂಥದ್ದು, ಕಡುಬಡವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಬಂದಿದೆ. ಈ ಒಂದು ಮಾರ್ಗದರ್ಶನದಲ್ಲಿ, ಗುರುಗಳ ಮಾರ್ಗದರ್ಶನ ನಡೀತಾ ಇರುವಂಥ ಸಂಘಟನೆಗಳ ಜೊತೆಯಲ್ಲಿ ಹಲವಾರು ಮುಂಚೆನೇ ಪ್ರಾರಂಭ ಆಗಿರುವಂಥ ಸುಮಾರು 50 ವರ್ಷ ಹಳೆಯ ಮಹಿಳಾ ಸಂಘಟನೆಗಳು ಸಹ ಇವತ್ತು ಇಲ್ಲಿ ನಮ್ಮೊಳಗೆ ಇದ್ದಾರೆ. ಅದೇ ರೀತಿ ಲಕ್ಷ್ಮೀದೇವಿ ಮಹಿಳಾ ಟ್ರಸ್ಟ್ ಹನುಮಂತ ನಗರ ಪ್ರತಿ ತಿಂಗಳು 4ನೇ ಶನಿವಾರ ಒಂದು ಸಭೆ ನಡೆಸ್ತಾರೆ. ರಾಷ್ಟ್ರೀಯ ಹಬ್ಬಗಳನ್ನು, ಸಾಂಸ್ಕೃತಿಕ ಹಬ್ಬಗಳ ಆಚರಣೆ ಈ ಸಂಘಟನೆಯಲ್ಲಿ ಮಾಡಲಾಗುತ್ತೆ. ಮಹಿಳೆಯರಿಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾಧಕಿಯರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ಮಹಿಳೆ ಹಾಗೂ ಮಕ್ಕಳಿಗೆ ಅವರ ಸಂಘಟನೆಯ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಲಾಗ್ತಾ ಇದೆ. ನಮ್ಮ ಸಂಘದ ಅಧ್ಯಕ್ಷರಾದ ಶಾಂತಾರಾಮಸ್ವಾಮಿಯವರು ಇದರ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ. ಹಳ್ಳಿಗಾಡಿನ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಪಠ್ಯ ಪುಸ್ತಕ ಹಾಗೂ ಕಂಪ್ಯೂಟರ್ಗಳ ವ್ಯವಸ್ಥೆಗಳನ್ನು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ದಾಂಡೇಲಿ, ಬಂಡೀಪುರ ಅರಣ್ಯಗಳ ಸಿಬ್ಬಂದಿಗಳಿಗೆ ಬ್ಲೌಸ್ಗಳನ್ನು ನೀಡಲಾಗಿದೆ. ಸಮಾಜ ಸೇವೆಗಾಗಿ ತಮ್ಮ ಸಂಘದ ಅಧ್ಯಕ್ಷ ರಾಜ್ಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳು, ಪುರಸ್ಕಾರಗಳನ್ನು ತೆಗೆದುಕೊಂಡಿರುವಂಥ ಒಂದು ದೊಡ್ಡ ಮಟ್ಟದ ಲಕ್ಷ್ಮೀದೇವಿ ಮಹಿಳಾ ಟ್ರಸ್ಟ್ ಹನುಮಂತ ನಗರ. ಮತ್ತೊಂದು ಅಷ್ಟೇ ದೊಡ್ಡ ಮಟ್ಟದ ಒಂದು ನಮ್ಮ ಒಕ್ಕಲಿಗ ಮಹಿಳಾ ಸಂಘಟನೆ ಅನ್ನೋದಾದರೆ ಸಿರಿಗಂಧ ಒಕ್ಕಲಿಗರ ಮಹಿಳಾ ಸಂಘ ಬಸವೇಶ್ವರ ನಗರದಲ್ಲಿ ಇರುವಂಥದ್ದು. ಇದನ್ನು ಅಧ್ಯಕ್ಷತೆ ಮಾಡಿಕೊಂಡಿರುವಂಥ ಶ್ರೀಮತಿ ಸೌಭಾಗ್ಯಲಕ್ಷ್ಮಿ ಅವರು ಸತತವಾಗಿ 20 ವರ್ಷಕ್ಕೂ ಮೇಲ್ಪಟ್ಟು, 2006ರಲ್ಲಿ ಪ್ರಾರಂಭ ಆಗಿರೋದು, 20 ವರ್ಷಕ್ಕೂ ಮೇಲ್ಪಟ್ಟು ಒಂದು ಮೀಟಿಂಗನ್ನು ನಿಲ್ಲಿಸದೆ ಅವರು ವಿದೇಶಕ್ಕೆ ಹೋದರೂ ಸಹ ಯಾರಿಗಾದರೂ ಹೇಳಿ ಆ ಕಾರ್ಯಕ್ರಮಗಳನ್ನು ಮಾಡಿಸುವಂಥ ಒಂದು ಚಾಣಕ್ಯತನ ಅವರಲ್ಲಿ ಇರೋದ್ರಿಂದ ಆ ಕಮಿಟ್ಮೆಂಟ್ ಅವ್ರ ಹತ್ರ ಇದೆ. ಅದರಲ್ಲೂ ನಾನು ಸಹ ಮೆಂಬರ್ ಆಗಿದ್ದೀನಿ. ಅದು ನನಗೆ ಹೆಮ್ಮೆಯ ವಿಷಯ. ಇದು ಸತತವಾಗಿ 21 ವರ್ಷಗಳಿಂದ ಮಾಡ್ತಾ ಬಂದಿರುವಂಥ ಕಾರ್ಯಕ್ರಮಗಳು. ಬೆಂಗಳೂರಿನ ಜನಾಂಗದ ಅಡಿಪಾಯದ ಮೇಲೆ ಮಹಿಳೆಯರ ಅಭ್ಯುದಯಕ್ಕೆಂದೇ ಸ್ಥಾಪಿಸಲಾದ ಶ್ರೀಗಂಧ ಮಹಿಳಾ ಸಂಘವು ಪರಮ ಪೂಜ್ಯ ಜಗದ್ಗುರುಗಳು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಸ್ಥಾಪನೆ ಮಾಡಿರುತ್ತಾರೆ. ಸುಮಾರು 900 ಸದಸ್ಯರನ್ನು ಒಳಗೊಂಡಿರುವಂಥ ಈ ಸಂಸ್ಥೆಯು ಬೆಂಗಳೂರಿನಲ್ಲಿ ವಿಶೇಷ ಒಂದು ಅಟ್ರಾಕ್ಷನ್ ಮಾಡಿರುವಂಥ ಒಂದು ಸಂಘಟನೆ.
ಈ ಸದಸ್ಯರು ರಾಜ್ಯ ಹಾಗೂ ಹೊರ ರಾಜ್ಯಗಳ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉತ್ತಮ ಮಟ್ಟದ ಪ್ರದರ್ಶನ ನೀಡಿ ಹಲವಾರು ಪುರಸ್ಕಾರಗಳನ್ನು ಪಡೆದುಕೊಂಡಿರುತ್ತೆ. ಅದಲ್ಲದೆ ಕ್ರೀಡಾ ಶೈಕ್ಷಣಿಕ ಕ್ಷೇತ್ರಗಳಲ್ಲೂ ಸಹ ಅವರು ತಮ್ಮ ಒಂದು ಕಾರ್ಯಚಟುವಟಿಕೆ ನಡೆಸಿ ಹಲವಾರು ಪುರಸ್ಕಾರಗಳನ್ನು ಪಡೆದುಕೊಂಡಿರುವಂಥ ಒಂದು ಸಂಘಟನೆ ಇದು. ಆಧುನೀಕರಣ ಹೆಸರಿನಲ್ಲಿ ಜನಪದ ಕಲೆಗಳು ನಶಿಸಿ ಹೋಗುತ್ತಿರುವ ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಈ ಸಂಘಟನೆಗಳು ಜನಪದ ಒಂದು ಕಲೆಗೆ ಒಂದು ಪ್ರೋತ್ಸಾಹ ಮಾಡೋದ್ರ ಜೊತೆಗೆ ಅವ್ರನ್ನ ವೇದಿಕೆಗಳ ಮೇಲೆ ತಂದು ಮಹಿಳಾ ಸಂಘಟನೆಗಳು ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಒಂದು ಸಂಘಟನೆ ಇದು. ಇದಲ್ಲದೆ ಪ್ರಕೃತಿಯ ವಿಕೋಪಗಳಿಗೆ ಆರ್ಥಿಕದ ನೆರವನ್ನು ನೀಡಿ, ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮ್ನಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಸುಮಾರು ಪೇಷಂಟ್ಗಳಿಗೆ ಬೆಡ್ ಇಲ್ಲ ಅಂದಾಗ ನಮ್ಮ ಆಸ್ಪತ್ರೆಗೂ ಸಹ ಅವರು ಒಂದು ಬೇಡಿಕೆಯನ್ನು ನೀಡಿ ಹಲವಾರು ಬೆಡ್ಗಳನ್ನು ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ನಿಜವಾಗ್ಲೂ ಸಹಕಾರ ಮಾಡಬೇಕು ಅಂದರೆ ಅಲ್ಲಿ ಯಾವುದೇ ಜಾತಿ ಭೇದ ಏನೂ ಇಲ್ಲದೆ ಕೋವಿಡ್ ಸಮಯದಲ್ಲಿ ಹಲವಾರು ಮಹಿಳಾ ಸಂಘಟನೆಗಳು ಮುಂದೆ ಬಂದು ಈ ಒಂದು ಸೇವೆಯನ್ನು ಮಾಡಿದ್ದಾರೆ, ಜನಸೇವೆಯನ್ನು ಮಾಡಿದ್ದಾರೆ. ಅದರಲ್ಲಿ ಸಿರಿಗಂಧ ಒಕ್ಕಲಿಗರ ಮಹಿಳಾ ಸಂಘನೂ ಸಹ ಒಂದಾಗಿರುತ್ತೆ. ನಾಡಿಗೆ ಕೊಡುಗೆ ಕೋಟ್ಯಾಂತರ ಧೀಮಂತ ಮಹಿಳೆಯರು ಹಾಗೂ ಪುರುಷರ ಬಗ್ಗೆ ಅರಿವು ನೀಡುವಂತಹ ಕಾರ್ಯಕ್ರಮವನ್ನು ಸಹ ನಾವು ನಡೆಸುತ್ತಾ ಇದ್ದೇವೆ. ಎವ್ರಿ ಮಂತ್ ಅವ್ರ ಮೀಟಿಂಗ್ನಲ್ಲಿ ಒಂದು ನಾಡಿನ ಸಾಧಕರು ಸಾಧಕಿಯರು ಯಾರಿದ್ದಾರೆ, ಅದು ಸಮುದಾಯ ಅಂತಲೇ ಅಲ್ಲ, ಬೆಂಗಳೂರಿನ ನಗರದ ಬಗ್ಗೆನೂ ಹಲವಾರು ಮಾಹಿತಿಗಳನ್ನು ಕೊಡೋದ್ರಲ್ಲಿ ಪ್ರತಿ ವಾರದಲ್ಲೂ ಪ್ರತಿ ತಿಂಗಳಲ್ಲೂ ಒಬ್ಬರು ಗೆಸ್ಟನ್ನು ಕರೆದು ಆ ಮಾಹಿತಿಯನ್ನು ಅವರ ಮೆಂಬರ್ಸ್ಗೆ ಕೊಡೋ ಒಂದು ಪ್ರಯತ್ನ ಸತತವಾಗಿ ಮಾಡ್ತಾ ಬಂದಿದ್ದಾರೆ ಇಷ್ಟು ವರ್ಷಗಳಲ್ಲೂ ಸಹ. ಮತ್ತೊಂದು ದೊಡ್ಡ ಮಹಿಳಾ ಸಂಘಟನೆ ಬನಶಂಕರಿ ಮಹಿಳಾ ಸಮಾಜವು ಸುಮಾರು 50 ವರ್ಷ ತುಂಬಿರೋಂಥ ಒಂದು ದೊಡ್ಡ ಮಹಿಳಾ ಸಮಾಜ. ಈ ಸಮಾಜದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಹೇಳಬೇಕು ಅಂತ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂಗೆ, ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ, ಕಣ್ಣಿಗೆ ಸಂಬಂಧಪಟ್ಟಂಗೆ ಅಂತಹ ವ್ಯಕ್ತಿಗಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡೋದ್ರ ಜೊತೆಗೆ ಅವರಿಗೆ ಹಣ ಸಹಾಯ ಸಹ ಮಾಡಿದ್ದಾರೆ. ಮತ್ತು ಮೆಡಿಸಿನ್ ಸಹ ಸಪ್ಲೈ ಮಾಡುವಂಥ ಕೆಲಸನೂ ಸಹ ಈ ಸಂಸ್ಥೆ ಮಾಡ್ಕೊಳ್ತಾ ಬಂದಿದೆ ಕಳೆದ 50 ವರ್ಷದಿಂದ. ಅದಲ್ಲದೆ ಅನಾಥಾಶ್ರಮಗಳಿಗೆ ಮತ್ತು ವೃದ್ಧಾಶ್ರಮಗಳಿಗೆ ಒಂದು ಪ್ರತಿ ವರ್ಷ ಅವ್ರಿಗೆ ಒಂದು ಕೊಡುಗೆ ಕೊಡುವಂಥದ್ದು, ಹಣ ಸಹಾಯ ಮಾಡುವಂಥದ್ದು, ಅವ್ರ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡುವಂಥದ್ದು ಸತತವಾಗಿ 50 ವರ್ಷಗಳಿಂದ ಮಾಡ್ತಾ ಬಂದಿದೆ. ಮತ್ತು ಕೆಲವೊಂದು ಒಕ್ಕಲಿಗರ ವೇದಿಕೆಗೆ ಚೇರ್ಗಳು ಕೊಡುವಂಥದ್ದು, ಕಂಪ್ಯೂಟರ್ ಸಪ್ಲೈ ಮಾಡುವಂಥದ್ದು, ರಿಕ್ವೈರ್ಮೆಂಟ್ ಏನಿರುತ್ತೆ ಆಫೀಸ್ ರಿಕ್ವೈರ್ಮೆಂಟ್ಸನ್ನು ಸಪ್ಲಿಮೆಂಟ್ ಮಾಡುವಂಥದ್ದನ್ನು ಮಾಡ್ತಾ ಬಂದಿದೆ. ಇದಲ್ಲದೆ ಶಿವಮೊಗ್ಗದಲ್ಲಿ ಒಂದು ಹಳ್ಳಿಯನ್ನು ದತ್ತು ಪಡೆದುಕೊಂಡು ಅವರಿಗೆ ಆ ಹಳ್ಳಿಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡಿ ಅದನ್ನು ಆರೋಗ್ಯ ಚೆನ್ನಾಗಿ ಕಾಪಾಡೋದ್ರ ಜೊತೆಗೆ ಶೈಕ್ಷಣಿಕವಾಗಿ ಸ್ಟ್ರೆಂಥನ್ ಮಾಡಿರುವಂಥ ಒಂದು ದೊಡ್ಡ ಕೆಲಸ ಮಾಡಿರುತ್ತಾರೆ. ಮತ್ತು ಜಮೀನ್ ರಿಲೇಟೆಡ್ ಆಗಿ ಇದೊಂದು ವಿಭಿನ್ನವಾದ ಒಂದು ಸಹಾಯ ಈ ಸಂಘಟನೆ ಮಾಡಿದೆ. ಅದನ್ನು ನಾನು ಹೇಳಲೇಬೇಕಾಗತ್ತೆ. ಸಾಮಾನ್ಯವಾಗಿ ಒಕ್ಕಲಿಗರಲ್ಲಿ ನಾವು ನೋಡ್ತಾ ಇರೋದು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ, ಹಣ ಆಸ್ತಿ ಜಮೀನಿಗೆ ಪ್ರಾಮುಖ್ಯತೆ ನಾವು ಕೊಡ್ತೀವಿ. ಜಮೀನು ವಿಚಾರದಲ್ಲಿ ಅಥವಾ ಅವ್ರದ್ದು ಆಗುವಂಥ ವ್ಯಾಜ್ಯಗಳು ಸಾಕಷ್ಟು ಇದೆ. ಅಂಥ ವ್ಯಾಜ್ಯಗಳನ್ನು ಸಂಘಟನೆಯವರೇ ನಿಂತು ಅವ್ರ ಕೈಲಾದಂಥ ಕೋರ್ಟಿಗೆ ಹೋಗ್ಲಿಕ್ಕೆ ಮುಂಚೆ ಸರಿಪಡಿಸುವಂಥ ಒಂದು ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಅದರಲ್ಲಿ ಸಕ್ಸಸ್ಸು ಸಹ ಆಗಿದ್ದಾರೆ. ನಿಜವಾಗ್ಲೂ ಇದು ಹೊಗಳುವಂಥ ಒಂದು ದೊಡ್ಡ ವಿಚಾರಣೆ. ಯಾವ ಸಂಘಟನೆಯೂ ಈ ವಿಚಾರಣೆ ತೆಗೆದುಕೊಂಡಿಲ್ಲ. ಇದೊಂದು ವಿಭಿನ್ನವಾದ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಭಾವನೆ. ಅದಲ್ಲದೆ ಪ್ರತಿ ವರ್ಷ ಎಲ್ಲ ಅವರ ಮೆಂಬರ್ಸ್ಗೆ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ಅದ್ರ ಮುಖಾಂತರ ಅವರಿಗೆ ಒಂದು ಆರೋಗ್ಯ ಕಾಪಾಡೋ ಒಂದು ಕೆಲಸನೂ ಮಾಡ್ತಾ ಇದ್ದಾರೆ. ಮತ್ತು BBMP ಕೆಲಸ ಮಾಡೋರಿಗೆಲ್ಲರಿಗೂ ಉಚಿತವಾದ ಆರೋಗ್ಯ ತಪಾಸಣೆ ಮತ್ತು ಅವರಿಗೆ ಹಣ ಸಹಾಯ ಮಾಡ್ತಾ ಬಂದಿದ್ದಾರೆ. ಕೊಳವೆ ಬಾವಿಗಳನ್ನು ವೃದ್ಧಿ ಮಾಡುವಂಥ ಒಂದು ಕೆಲಸ ಇವರು ಸತತವಾಗಿ ಮಾಡ್ತಾ ಬಂದಿದ್ದಾರೆ. ಹೀಗೆ ಹೇಳ್ತಾ ಹೋದರೆ ಇಡೀ ದಿವಸ ಹೇಳ್ಬೋದು, ಅಷ್ಟು ಕೆಲಸ ಅವ್ರು ಮಾಡಿರ್ತಾರೆ. ಸೊ ಅದನ್ನು ಮತ್ತೆ ನಮಗೆ ಸಮಯ ಸಿಕ್ಕಾಗ ಮಾಡೋಣ. ಸಮಯದ ಅಭಾವದಿಂದ ಕಟ್ ಶಾರ್ಟ್ ಮಾಡ್ತೀನಿ. ಮತ್ತೊಂದು ವಿಶ್ವ ಒಕ್ಕಲಿಗರ ಮಹಿಳಾ ವೇದಿಕೆಯಲ್ಲಿ ಒಂದು ಪ್ರತಿ ತಿಂಗಳು 5 ನಿಮಿಷ ಇನ್ನೊಬ್ಬರದಿದೆ ಇಲ್ಲ ಆಯಿತು ಮಾಡ್ತೀನಿ. ಪ್ರತಿ ತಿಂಗಳು 4ನೇ ಸೋಮವಾರ ವಿಶ್ವ ಒಕ್ಕಲಿಗರ ಮಹಿಳಾ ವೇದಿಕೆಯಲ್ಲಿ ಶ್ರೀಮತಿ ಯಶೋಧರ ದಾಸಪ್ಪ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಬಂದಿದ್ದಾರೆ. ನಮ್ಮ ಗೌಡತಿಯರೆಲ್ಲ ಸಾಧಕಿಯರು ಇರೋರಿಗೆ ಅವರಿಗೆ ಮಾಡುವಂಥದ್ದು ಮತ್ತು ಮಹಿಳೆಯರ ಸ್ವಯಂ ಉದ್ಯೋಗ ಪ್ರೋತ್ಸಾಹಕ್ಕೆ ಸಾಕಷ್ಟು ಸಹಾಯ ಮಾಡ್ತಾ ಬಂದಿದೆ. ಕೋವಿಡ್ ಸಮಯದಲ್ಲಿ ಹಳ್ಳಿಗೂ ಹೋಗಿ PPE ಕಿಟ್ಟನ್ನು ಕೊಟ್ಟಿರೋ ಜೊತೆಗೆ ಮೆಡಿಸಿನ್ ಸಪ್ಲೈ ಮಾಡಿದ್ದಾರೆ. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಗುರುಗಳ ಆಶೀರ್ವಾದ ಮಾರ್ಗದರ್ಶನ ಸ್ಥಾಪಿತವಾದ ರಾಜ ಚುಂಚಾದ್ರಿ ಮಹಿಳಾ ಜೊತೆಗೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಹೀಗೆ ಇನ್ನೊಂದು ನಾಡಪ್ರಭು ಒಕ್ಕಲಿಗರ ಮಹಿಳಾ ವೇದಿಕೆ ಉಮಾ ಬಸವರಾಜ್ ಅಂತ ಅದರದ ಅಧ್ಯಕ್ಷರಾಗಿರ್ತಾರೆ. ಅದು ಸಹ ಈಗ ಇಷ್ಟೊತ್ತವರೆಗೂ ಹೇಳ್ದಂಗೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರು PUC ಮತ್ತು SSLC ಮಕ್ಕಳುಗಳಿಗೆ ಉಚಿತವಾಗಿ ಟ್ಯೂಷನ್ಸ್ ಮಾಡಿಸುವಂಥದ್ದು, ಆನ್ಲೈನ್ ಟ್ಯೂಷನ್ಸನ್ನು ಮಾಡಿಸುವಂಥ ಒಂದು ಕೆಲಸ. ಎಲ್ಲೋ ಒಂದು ಕಡೆ ವಿದ್ಯೆನೇ ಇಂಪಾರ್ಟೆಂಟ್ ನಮಗೆ ಅನ್ನೋ ಥರದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಸಾಕಷ್ಟು ಮಕ್ಕಳುಗಳು ಅದರ ಸದುಪಯೋಗ ಪಡ್ಕೊಂಡಿರ್ತಾರೆ.
ಹೀಗೆ ಇನ್ನು ಹಲವಾರು ಕೆಲಸಗಳು ಮಾಡಿರುವಂಥ ಸುಮಾರು ಸಂಘಟನೆಗಳಿದೆ. ಸಮಯದ ಅಭಾವದಿಂದ ನಾನು ಕಟ್ ಶಾರ್ಟ್ ಮಾಡಬೇಕಾಗತ್ತೆ. ಈಗ ನೇರವಾಗಿ ನಾನು ಪ್ಯಾನಲಿಸ್ಟನ್ನು ಇಲ್ಲಿ ಬರಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಒಂದು ಸೌಭಾಗ್ಯ ಆನಂದ್ ಮೇಡಮ್ ಅವರಿಗೆ ಒಂದು ಕ್ವಶನ್ನು, ಸಮಾಜದ ಅಭಿವೃದ್ಧಿಗೆ ಮಹಿಳಾ ಸಂಘಟನೆಗಳ ಪಾತ್ರವೇನು ಹಾಗೂ ಸಂಘಟನೆಗಳ ಅವಶ್ಯಕತೆ ಏನು? ದಯವಿಟ್ಟು ನಿಮ್ಮ 2 ಮಾತುಗಳನ್ನು 2 ನಿಮಿಷದಲ್ಲಿ ಮುಗಿಸಿ ಮೇಡಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.